ತಿರುಪತಿ ಅಂತ ಅಂದರೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಭಕ್ತಾದಿಗಳು ಬರ್ತಾರೆ, ಆರಾಧಿಸ್ತಾರೆ ತಿಮ್ಮಪ್ಪನನ್ನು. ಅಂಥ ಒಂದು ದೇವಸ್ಥಾನದಲ್ಲಿ ಲಡ್ಡುವನ್ನು ಕೊಡ್ತಾರೆ ಪ್ರಸಾದದ ರೂಪದಲ್ಲಿ. ಆ ಪ್ರಸಾದದ ಒಳಗಡೆ ಪ್ರಾಣಿಗಳ ಕೊಬ್ಬನ್ನು, ಮೀನಿನ ಎಣ್ಣೆಯನ್ನು ಮಿಶ್ರಣ ಮಾಡಲಾಗ್ತಾ ಇತ್ತು ಇಷ್ಟು ವರ್ಷಗಳ ಕಾಲ, ಅದರಲ್ಲೂ ಜಗನ್ ಮೋಹನ್ ರೆಡ್ಡಿ ಅವರ ಸರ್ಕಾರದಲ್ಲಿ ಅಂತ ಹೇಳಿ ಈಗಿನ ಆಂಧ್ರದ ಮುಖ್ಯಮಂತ್ರಿ ನಾಯ್ಡು ಅವರು ಗಂಭೀರವಾದಂಥ ಆರೋಪವನ್ನು ಮಾಡ್ತಾರೆ. ಅದಾದ ನಂತರ ಇಡೀ ದೇಶಾದ್ಯಂತ ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗುತ್ತೆ. ಏನಪ್ಪ ಇದು, ಇಂಥ ಕೆಲಸವನ್ನು ಮಾಡಿಬಿಟ್ಟಿದಾರಲ್ಲ ಅಂತ ಹೇಳಿ. ಅದಾದ ನಂತರ ಪರೀಕ್ಷೆಗೂ ಕೂಡ ಒಳಪಡಿಸಲಾಗುತ್ತೆ ಲಡ್ಡುವನ್ನು. ಹೌದು ಅಂತ ಆ ಪರೀಕ್ಷೆಯಲ್ಲಿ ರಿಪೋರ್ಟ್ ಬರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಅವರು ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಜೊತೆಗೆ ಅವರು ಪ್ರಾಯಶ್ಚಿತ ಮಾಡಿಕೊಳ್ಳೋದಕ್ಕೆ ದೀಕ್ಷೆಯನ್ನ ತೊಟ್ಟಿದ್ದಾರೆ. ಏನ್ ಕತೆ ಇದು, ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆ ಮಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಮ್ಮಪ್ಪನ ಕ್ಷಮೆ ಕೋರಿ ಪ್ರಾಯಶ್ಚಿತ ದೀಕ್ಷೆಯನ್ನ ಕೈಗೊಂಡಿದ್ದಾರೆ ಪವನ್ ಕಲ್ಯಾಣ್. 11 ದಿನಗಳ ಪ್ರಾಯಶ್ಚಿತ ದೀಕ್ಷೆಯನ್ನ ತೊಟ್ಟಿದ್ದಾರೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಅವರು. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಪತ್ತೆಯಾದ ಬೆನ್ನಲ್ಲೇ ತಿಮ್ಮಪ್ಪನ ಕ್ಷಮೆಯನ್ನ ಕೇಳಿದ್ದಾರೆ. ಗುಂಟೂರು ಜಿಲ್ಲೆಯ ದಶಾವತಾರ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ದೀಕ್ಷೆಯನ್ನ ಪಡೆದುಕೊಂಡಿದ್ದಾರೆ. ತಿರುಪತಿ ತಿಮ್ಮಪ್ಪನ ಲಡ್ಡು ಅಂದ್ರೆ ಅಮೃತಕ್ಕೆ ಸಮ, ಪರಮ ಪವಿತ್ರ ಪ್ರಸಾದ. ಅದು ವಿಕೃತ ಚೇಷ್ಟೆಗಳ ಫಲವಾಗಿ ತಿಮ್ಮಪ್ಪನ ಪ್ರಸಾದ ಅಪವಿತ್ರವಾಗಿದೆ. ಮನುಷ್ಯತ್ವ ಕಳೆದುಕೊಂಡವರಿಂದ ಮಾತ್ರ ಇಂತಹ ಪಾಪ ಕಾರ್ಯ ಮಾಡೋದಕ್ಕೆ ಸಾಧ್ಯ. ಸನಾತನ ಧರ್ಮ ನಂಬುವ ಎಲ್ಲರೂ ಪ್ರಾಯಶ್ಚಿತ ಮಾಡಿಕೊಳ್ಬೇಕು. ಹೀಗಾಗಿ ನಾನು ಪ್ರಾಯಶ್ಚಿತ ದೀಕ್ಷೆ ತೊಟ್ಟು ಸಂಕಲ್ಪ ಕೈಗೊಂಡಿದ್ದೇನೆ. 11 ದಿನಗಳ ಕಾಲವು ಪ್ರಾಯಶ್ಚಿತ ದೀಕ್ಷೆ ಕೈಗೊಳ್ಳುತ್ತೇನೆ. ನಂತರ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡುತ್ತೇನೆ ಅಂತ ಎಕ್ಸ್ ಹ್ಯಾಂಡಲ್ನಲ್ಲಿ ದೀಕ್ಷೆ ಬಗ್ಗೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ ಹೌದು, ಪರಮ ಪವಿತ್ರ ಆಚಾರ ವಿಚಾರಗಳು, ನಮ್ಮ ಸಂಸ್ಕಾರ, ಇದೆಲ್ಲಕ್ಕೂ ಒಂದು ಬೆಲೆ ಇದೆ, ಒಂದು ಗೌರವ ಇದೆ, ಒಂದು ಇತಿಹಾಸ ಇದೆ. ಇದಕ್ಕೆಲ್ಲ ಕಲಬೆರಕೆ ಮಾಡೋದಕ್ಕೂ ಹೊರಟಿದಾರಲ್ಲ ಈ ಪಾಪಿಗಳು. ಇಂಥವ್ರಿಗೆ ಏನು ಹೇಳಬೇಕು? ಇಡೀ ದೇಶದ ಜನ ಕೂಪಿತರಾಗಿದ್ದಾರೆ. ಭಕ್ತಾದಿಗಳು, ತಿರುಮಲದ ಅಥವಾ ತಿರುಪತಿಯ ತಿಮ್ಮಪ್ಪನ ಭಕ್ತಾದಿಗಳು ಕೂಪಿತರಾಗಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲವನ್ನೂ ಕಲುಷಿತ ಮಾಡ್ತೀರಿ, ದೇವರ ಪ್ರಸಾದವನ್ನು ನೀವು ಬಿಟ್ಟಿಲ್ವಾ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೆಲ್ಲದರ ನಡುವೆ ಈಗ ಆಂಧ್ರ ಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ದೀಕ್ಷೆಯನ್ನ ತೊಟ್ಟಿದ್ದಾರೆ. ತಿಮ್ಮಪ್ಪನ ಕ್ಷಮೆ ಕೋರಿದ್ದಾರೆ. ಪ್ರಾಯಶ್ಚಿತ ಮಾಡಿಕೊಳ್ಳೋದಕ್ಕೆ ದೀಕ್ಷೆಯನ್ನ ಕೈಗೊಂಡಿದ್ದಾರೆ ಪವನ್ ಕಲ್ಯಾಣ್ ಅವರು. 11 ದಿನಗಳ ಕಾಲ ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಪತ್ತೆಯಾದ ಬೆನ್ನಲ್ಲೇ ಅವರು ಕ್ಷಮೆಯನ್ನ ಕೇಳಿದ್ದಾರೆ. ಗುಂಟೂರು ಜಿಲ್ಲೆಯ ದಶಾವತಾರ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ದೀಕ್ಷೆಯನ್ನ ಕೈಗೊಂಡಿದ್ದಾರೆ. ತಿರುಪತಿ ತಿಮ್ಮಪ್ಪನ ಲಡ್ಡು ಅಂದರೆ ಅಮೃತಕ್ಕೆ ಸಮ, ಪರಮ ಪವಿತ್ರ ಪ್ರಸಾದ ಅದು ಅಂತ ಹೇಳಿ ಈ ಸಂದರ್ಭದಲ್ಲಿ ಒಂದಿಷ್ಟು ಅಂಶಗಳನ್ನು ಅವರು ಮಾತನಾಡಿದ್ದಾರೆ. ವಿಕೃತ ಚೇಷ್ಟೆಗಳ ಫಲವಾಗಿ ತಿಮ್ಮಪ್ಪನ ಪ್ರಸಾದ ಅಪವಿತ್ರವಾಗಿದೆ. ಎಕ್ಸಾಕ್ಟ್ಲಿ ಹೌದು. ಇನ್ನೇನೋ ಕಾರಣಗಳಿಗಾಗಿ, ಇನ್ನೇನೋ ಲಾಭಕ್ಕಾಗಿ ಇಂಥ ವಿಕೃತ ಕೆಲಸಗಳನ್ನು ಮಾಡ್ತಾರಲ್ಲ, ಅಂಥವ್ರಿಗೆ ಏನು ಹೇಳೋದಕ್ಕಾಗತ್ತೆ? ಲಕ್ಷಾಂತರ ಜನ ಆರಾಧಿಸುವಂಥ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಇಂಥ ಘಟನೆಗಳು, ಇಂಥ ವಿಕೃತಿ ಮೆರೀತಾರೆ ಅಂತ ಅಂದರೆ ಅವರಿಗೆ ತಿಮ್ಮಪ್ಪನ ಭಯನೇ ಇಲ್ಲ ಅಂತ ಅರ್ಥ, ಅವರಿಗೆ ಮನುಷ್ಯತ್ವನೇ ಇಲ್ಲ ಅಂತ ಅರ್ಥ. ಜೊತೆಗೆ ವಿಕೃತ ಚೇಷ್ಟೆಗಳನ್ನು ಇಲ್ಲಿಗೆ ಬಿಡಬೇಕು ಅಂತ ಕೂಡ ಹೇಳಿದ್ದಾರೆ.
ಮನುಷ್ಯತ್ವ ಕಳೆದುಕೊಂಡವರಿಂದ ಮಾತ್ರ ಇಂತಹ ಪಾಪ ಕಾರ್ಯ ಆಗೋದಕ್ಕೆ ಸಾಧ್ಯ. ಸನಾತನ ಧರ್ಮ ನಂಬುವ ಎಲ್ಲರೂ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ಸನಾತನ ಧರ್ಮ ದೊಡ್ಡ ಇತಿಹಾಸ ಇದೆ. ಸನಾತನ ಧರ್ಮಕ್ಕೆ ಅತಿ ಹಳೆಯ ಧರ್ಮ ಹಿಂದೂ ಧರ್ಮ, ಸನಾತನ ಧರ್ಮ. ಸಂಸ್ಕೃತ ಸಂಸ್ಕಾರ, ಸಾಂಸ್ಕೃತಿಕ ದೇಗುಲಗಳು, ಒಂದು ಇತಿಹಾಸ ಇದೆ. ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾರೆ ಅಂತ ಅಂದರೆ ಅದಕ್ಕೆ ಸಾಕಷ್ಟು ನಿಯಮಾವಳಿಗಳಿದಾವೆ, ಕಟ್ಟಪ್ಪಣೆಗಳಿದಾವೆ. ಸುಮ್ಮನೆ ಏನೇನೋ ಕೊಟ್ಬಿಡಕ್ಕಾಗಲ್ಲ. ಆ ದೇವರಿಗೆ ತಿಮ್ಮಪ್ಪನಿಗೆ ಲಡ್ಡು ಇಷ್ಟ ಅಂತಾನೆ ಅಲ್ಲಿ ಪ್ರಸಾದವನ್ನು ಹಂಚಿಕೆ ಮಾಡ್ತಾರೆ. ನಮ್ಮ ದೇಶ ವಿದೇಶಗಳಿಂದ ಬಂದಿರುವಂಥ ಭಕ್ತಾದಿಗಳೆಲ್ಲ ಅದೇ ಲಡ್ಡುವನ್ನು ತೆಗೆದುಕೊಂಡು ಹೋಗ್ತಾರೆ. ಆ ಲಡ್ಡು ತೆಗೆದುಕೊಳ್ಳೋದಕ್ಕೆ ಅಂತಾನೆ ಸಾವಿರಾರು ಜನ ಹೋಗ್ತಾರೆ. ಅಂತ ಲಡ್ಡುವಲ್ಲಿ ದನದ ಕೊಬ್ಬು, ಮೀನಿನ ಎಣ್ಣೆ ಬಳಸ್ತಾರೆ ಅಂತ ಅಂದರೆ ಅವರು ಮನುಷ್ಯರೇ ಅಲ್ಲ. ಜೊತೆಗೆ ಸನಾತನ ಧರ್ಮ ನಂಬುವವರು ಎಲ್ಲರೂ ಪ್ರಾಯಶ್ಚಿತ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ನಾನು ಪ್ರಾಯಶ್ಚಿತ ಮಾಡಿಕೊಳ್ಳೋದಕ್ಕೆ ದೀಕ್ಷೆಯನ್ನು ತೊಟ್ಟು ಸಂಕಲ್ಪ ಕೈಗೊಂಡಿದ್ದೇನೆ. 11 ದಿನಗಳ ಕಾಲವೂ ಕೂಡ ಪ್ರಾಯಶ್ಚಿತ ದೀಕ್ಷೆ ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ನೋಡಿ, ಅದಾದ ನಂತರ 11 ದಿನಗಳ ನಂತರ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನವನ್ನು ಮಾಡ್ತೀನಿ ಅಂತ ಎಕ್ಸ್ ಹ್ಯಾಂಡಲ್ನಲ್ಲಿ ಅವರು ಬರ್ಕೊಂಡಿದ್ದಾರೆ. ಇಂಥವರು ಎಲ್ಲೋ ಒಂದು ಕಡೆ ಸನಾತನ ಧರ್ಮವನ್ನು ಉಳಿಸೋಣ, ನಮ್ಮ ಹಿರಿಯರು ಮಾಡಿಟ್ಟಂಥ ಪದ್ಧತಿಗಳನ್ನು ನಿಯಮಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳಿ ನಿಂತ್ಕೊಂಡಿದ್ದಾರೆ ಒಬ್ಬ ಲೀಡರ್ ಆಗಿ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಪ್ರಾಯಶ್ಚಿತ ದೀಕ್ಷೆಯನ್ನು ಮಾಡ್ಕೊಳ್ಳೋಣ, ಕೈಗೊಳ್ಳೋಣ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕರೆಯನ್ನು ಕೊಟ್ಟಿದ್ದಾರೆ. ಅದೆಲ್ಲ ಓಕೆ. ಆದರೆ ಇಂಥ ಒಂದು ನೀಚ ಕೃತ್ಯದಲ್ಲಿ ಭಾಗಿಯಾಗ್ತಾರಲ್ಲ, ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ದನದ ಕೊಬ್ಬು, ಮೀನಿನ ಎಣ್ಣೆ ಮಿಶ್ರಣ ಮಾಡ್ತಾರೆ ಅಂತ ಅಂದರೆ ಅಂಥವ್ರಿಗೆ ಸರಿಯಾದಂಥ ಶಿಕ್ಷೆ ಆಗಲೇಬೇಕು ಅನ್ನೋದು ಇಡೀ ದೇಶದ ತಿಮ್ಮಪ್ಪನ ಭಕ್ತರ ಆಗ್ರಹ ಆಗಿದೆ, ದೇಶ ಭಕ್ತರ ಆಗ್ರಹ ಆಗಿದೆ, ದೇವರ ಭಕ್ತರ ಆಗ್ರಹ ಆಗಿದೆ.